ಅದು ನಾನು ಮತ್ತು ಅಬ್ದುಲ್ ಸಲಾಂ ಪುತ್ತಿಗೆ ಅವರು, ಅದೇ ರೀತಿ ನಮ್ಮ ಯಾಸೀನ್ ಮಲ್ಪ. ಈಗಲ್ಲ, ಲಾ ಕಾಲೇಜಿನಲ್ಲಿ ನಾನಿದ್ದಾಗ ನನಗೆ 2 ವರ್ಷ ಸೀನಿಯರ್ ಸಲಾಂ ಪುತ್ತಿಗೆ ಅವರು. ಆಗಲೇ ಅವರು ಸಾಮಾಜಿಕವಾದ ಚಿಂತನೆ, ನಾವು ಬೇರೆ ಬೇರೆ ನಮ್ಮ ಸ್ಟೂಡೆಂಟ್ ಯೂನಿಯನ್ ಹೋರಾಟದಲ್ಲಿದ್ದರು, ಇವರೆಲ್ಲರೂ ಕೂಡ ಕರೆಸಿಕೊಂಡು ಒಂದು ಮೀಟಿಂಗ್ ಯಾವ ರೀತಿ ನಾವು ಸತ್ಪ್ರಾಜಾಗಿ ಇರಬೇಕಂತೇಳಿ ಆಗ ಎಲ್ಲರಿಗೂ ಕೂಡ ಮಾಹಿತಿ ಕೊಡುವಂಥ ಆಗಿನ ವ್ಯಕ್ತಿತ್ವ ಅವರು. ಆದ ಕಾರಣ ಅವ್ರನ್ನ ಈ ದೀರ್ಘವಾದ ಬೆಳವಣಿಗೆ ಬಂದಂಥದ್ದು ಮತ್ತು ನಾನು ಬಂದಲ್ಲಿ ನಮ್ಗೆ ಪರಸ್ಪರ ಒಬ್ಬರಿಗೆ ಭಾಳ ಚೆನ್ನಾಗಿ ಗೊತ್ತಿರುವಂಥ ಒಂದು ವಿಚಾರ. ವಿದ್ಯಾರ್ಥಿ ನಾಯಕನಾಗಿದ್ದಲೇ ವಾರ್ತಾ ಭಾರತಿ ಪ್ರಾರಂಭ ಮಾಡಬೇಕು, ಇಂಥ ಒಂದು ಪತ್ರಿಕೆ ನಮಗೆ ಬೇಕಂತೇಳಿ ಕರೆದಂಥ ಒಂದು ಮೀಟಿಂಗ್ನಲ್ಲಿ ಕೂಡ ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿ ಅವ್ರ ಜೊತೆ ನಾನು ಭಾಗವಹಿಸೋದಕ್ಕೂ ನನಗೆ ಭಾಳ ಚೆನ್ನಾಗಿ ನೆನಪಿದೆ. ಅದರ ನಂತರ ಭಾಳ ಸಮಸ್ಯೆಯಾಗಿ ಬಾಕಿಯಾದರೂ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಅಬ್ದುಲ್ ಸಲಾಂರವರ ಒಂದು ಛಲ ಮತ್ತು ಹಠ ಮತ್ತು ನಿಯತ್ತಿನ ಪ್ರಾಮಾಣಿಕತೆಯ ಒಂದು ಪ್ರಯತ್ನ ಅಲ್ಲದೆ ವಾರ್ತಾ ಭಾರತಿ ಖಂಡಿತವಾಗೋದು ಬರಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಮೀಟಿಂಗ್ ಆಗಬೇಕು ಸೇರಿ ಮತ್ತು ಹಲವಾರು ವರ್ಷಗಳು ಬಾಕಿ ಆಯಿತು. ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡೋದು ಕೂಡ ಸಲಾಂ ಪುತ್ತಿಗರ ಮುಂದೆ ತಗೊಂಡು ಹೋಗಿ ಒಂದು ಹಂತಕ್ಕೆ ಅದನ್ನು ಪ್ರಾರಂಭ ಮಾಡಿ ಹಂತವಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು 23 ವರ್ಷದಲ್ಲಿ ಸರ್ವ ಜನರ ಪ್ರೀತಿ ವಿಶ್ವಾಸ ಮತ್ತು ಒಂದು ನಂಬಿಕೆ ಗಳಿಸುವಂಥ ಒಂದು ಪತ್ರಿಕೆ ಆಗಿದ್ದರೆ ಅದು ವಾರ್ತಾ ಭಾರತಿ ಇವತ್ತು ಪತ್ರಿಕೆ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಮಾಜದಲ್ಲಿ ಶಕ್ತಿ ಇಲ್ಲದವರಿಗೆ ಮತ್ತು ಧ್ವನಿ ಇಲ್ಲದವರಿಗೆ ಒಂದು ಧ್ವನಿಯಾಗಿದ್ದುಕೊಂಡು ಸಮಾಜದ ಎಲ್ಲ ವರ್ಗದವನ್ನು ಪ್ರೀತಿಸಿ ಸಮಾಜದಿಂದ ಸೌಹಾರ್ದತೆ ಮತ್ತು ಸೋದರದ ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ಈ ಸಮಾಜ ಮತ್ತು ದೇಶ ಕೊಟ್ಟಂಥ ಒಂದು ಪತ್ರಿಕೆ ಕಳೆದ 23 ವರ್ಷಗಳಲ್ಲಿ ವಾರ್ತಾ ಭಾರತಿ ಪತ್ರಿಕೆ ಕೂಡ ಒಂದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅವರು ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯನ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಬಹುಶಃ ನಾನು ದೀರ್ಘವಾಗಿ ನಾನು ಹೇಳಿ ನೀವೆಲ್ಲ ನಮಗಿಂತ ಭಾಳಷ್ಟು ಮಾಧ್ಯಮದ ಕ್ಷೇತ್ರದಲ್ಲಿ ಅಥವಾ ಇನ್ನಿತರ ವಿಚಾರದಲ್ಲಿ ತಾವೆಲ್ಲ ಕೂಡ ತಿಳ್ಕೊಂಡು ಇವತ್ತು ಬಂದವರೇ. ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಪತ್ರಿಕಾ ಕ್ಷೇತ್ರವು ಪ್ರಜಾಪ್ರಭುತ್ವದ ಇವತ್ತು 4ನೇ ಸ್ತಂಭವಾಗಿ ನಾವು ಇವತ್ತು ಕರಿತೇವೆ, ದ 4th ಪಿಲ್ಲರ್ ಆಫ್ ದಿ ಡೆಮೋಕ್ರಸಿ. ಯಾಕೆಂತ ಹೇಳಿದರೆ ಅದು ಕೇವಲ ಜನರಿಗೆ ಮಾಹಿತಿ ಕೊಡುವ ಅಂತ ಒಂದು ಮಾಹಿತಿ ಸಂಗ್ರಹ ಮಾಡಿ ಕೊಡುವಂಥ ಮಾಧ್ಯಮ ಅಂತ ಮಾತ್ರವಲ್ಲ. ಅದಕ್ಕೆ ಪತ್ರಿಕೆಯ ಕೆಲಸ ಬರೀ ಒಂದು ಮಾಹಿತಿಯನ್ನು ಜನರಿಗೆ ಕೊಡುವಂಥ ಮಾತ್ರ ಒಂದು ಕೆಲಸ ಅಲ್ಲ. ಅದು ಪತ್ರಿಕೆ ಯಾವಾಗಲೂ ಕೂಡ ಅದೊಂದು ಸಾಮಾಜಿಕ ಜವಾಬ್ದಾರಿಯ ಪ್ರತೀಕ. ಸಮಾಜದಲ್ಲಿ ಒಂದು ಎಲ್ಲ ಆಗು ಹೋಗುಗಳು ವಿಶೇಷ ಜವಾಬ್ದಾರಿ ವಹಿಸಿಕೊಂಡು ಕಾರ್ಯನಿರ್ವಹಿಸುವಂತಹ ದೊಡ್ಡ ಮಟ್ಟದೊಂದು ಶಕ್ತಿ ಮತ್ತು ಪ್ರತೀಕ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ಮಾನವೀಯ ಮೌಲ್ಯಗಳ ಒಂದು ಪ್ರತಿಧ್ವನಿ ಇವತ್ತು ಆಗಬೇಕಾಗ್ತದೆ. ಸಮಾಜದಲ್ಲಿರುವಂಥ ಮಾನವೀಯತೆ ಮತ್ತು ಮೌಲ್ಯಗಳ ಅದನ್ನು ಜನರಿಗೆ ಮುಟ್ಟಿಸಿಕೊಂಡು ಪ್ರೇರಿಸಿಕೊಂಡು ಜನರನ್ನು ಕೂಡ ಇವತ್ತು ಅದೇ ರೀತಿ ಅವರ ವ್ಯಕ್ತಿತ್ವ ಮಾನವೀಯ ಮೌಲ್ಯಗಳನ್ನು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಪ್ರೇರಣೆ ಕೊಡುವಂಥ ಪ್ರತ್ಯೇಕ ಕೂಡ ಇವತ್ತು ಆಗಬೇಕಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಆದ ಕಾರಣ ಪ್ರತ್ಯೇಕ ಯಾವಾಗಲೂ ಕೂಡ ನಮ್ಮ ಸಂಸ್ಕೃತಿಯ ಪ್ರಬಲ ಶಕ್ತಿಯಾಗಿ ವೈವಿಧ್ಯತೆಯ ಏಕತೆಯನ್ನು ಉಳಿಸುವಲ್ಲಿ ವಿಭಿನ್ನ ಧರ್ಮ ಮತ ಜಾತಿ ಭಾವನೆಗಳ ಜನರನ್ನೆಲ್ಲ ಒಂದೇ ತಾಯಿಯ ಮಕ್ಕಳಂತೇಳಿ ಬಿಂಬಿಸುವಲ್ಲಿ ಪತ್ರಿಕೋದ್ಯಮ ದೊಡ್ಡ ಮಟ್ಟದ ಮಹತ್ವದ ಪಾತ್ರ ವಹಿಸ್ತದೆ. ಆ ಕೆಲಸವನ್ನು ಇವತ್ತು ವಾರ್ತಾ ಭಾರತಿ ಮಾಡ್ತಾರೆ ಎಂಬ ವಿಶ್ವಾಸನೆ ಖಂಡಿತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿಯೇ ನಾವು ಇವತ್ತು ಪತ್ರಿಕೆಯನ್ನು ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಅದನ್ನು ನಾವು ಇವತ್ತು ಹೇಳ್ತಾ ಇರ್ತೇವೆ. ಬಹುಶಃ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಪತ್ರಿಕೆಗೆ ಮತ್ತು ರಾಜಕೀಯಕ್ಕೆ ವಿಶೇಷವಾದ ಒಂದು ಸಂಬಂಧ ಇದೆ. ಪತ್ರಿಕೆಯವರನ್ನು ಬಿಟ್ಟು ರಾಜಕಾರಣಿಗಳು ಇರಲಿಕ್ಕಿಲ್ಲ, ರಾಜಕಾರಣ ಬಿಟ್ಟು ಪತ್ರಿಕೆಯವರು ಇರಲಿಕ್ಕಿಲ್ಲ. ಇಬ್ಬರಿಗೆ ಕೂಡ ಬೋರ್ ಆಗುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕೆ ಏನು ಬೇಕೇ ಪದ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಅದನ್ನು ವಿಶಿಷ್ಟವಾಗಿ ನಾವು ಹೇಳ್ಬೇಕಂತ ಹೇಳಿದರೆ, ರಾಜಕೀಯ ಎಂಬ ಒಂದು ಕಣ್ಣು ಇವತ್ತು ಸಮಾಜದಲ್ಲಿರುವಂಥ ಎಲ್ಲ ಪತ್ರಿಕೆ ಎಂಬ ಒಂದು ಕಣ್ಣು ಸಮಾಜದ ಎಲ್ಲ ಕಷ್ಟಗಳನ್ನು ಜನರ ಸಮಸ್ಯೆಗಳನ್ನು ಇನ್ನಿತ ವಿಚಾರಗಳನ್ನು ಪತ್ರಿಕೆ ನೋಡಿಕೊಂಡಿರುವಂಥ ಒಂದು ಕಣ್ಣಾದರೆ, ಇದಕ್ಕೆ ಪರಿಹಾರ ಕೊಡೋ ಇನ್ನೊಂದು ಕಣ್ಣೇ ಅದು ರಾಜ್ಯಕ್ಕೆ ಮತ್ತು ಆಡಳಿತ ವ್ಯವಸ್ಥೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ರಾಜಕೀಯ ಮತ್ತು ಪ್ರತಿನಿಧಿಗಳು ಹಾಗೂ ಬಹುಶಃ ಇವತ್ತು ನಮ್ಮ ಪತ್ರಿಕೆಯವರು ನಮ್ಮ ಸಮಾಜದ 2 ಕಣ್ಣಾಗಿ ಇವತ್ತು ಪ್ರತಿಬಿಂಬಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಯಾವಾಗ ಈ 2 ಕಣ್ಣು ಮುಚ್ಚುತ್ತದ ಆವಾಗ ಸಮಾಜ ಇವತ್ತು ಕತ್ತಲೆ ಆಗ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಪರಸ್ಪರ ಒಂದು ಪ್ರೀತಿ ವಿಶ್ವಾಸ ಅಂತ ಇವತ್ತು ಇಟ್ಟುಕೊಂಡು ಸಾಮಾಜಿಕವಾದ ನೆಲೆಯಲ್ಲಿ ಇಬ್ಬರು ಕೂಡ ಜೊತೆಯಾಗಿ ಇವತ್ತು ಮುಂದೆ ಹೋಗೋದು ಅದು ಸಮಾಜದ ಒಂದು ವಿಶಿಷ್ಟ ಒಂದು ಸಮಾಜದ ಏಕತೆಗೆ ಸೋದರತೆ ಪ್ರೀತಿ ವಿಶ್ವಾಸಕ್ಕೆ ಒಂದು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಇವತ್ತು ಸಮಾಜದ ಆಗು ಹೋಗಲನ್ನು ವಿಚಾರಗಳನ್ನು ಅಥವಾ ಇವತ್ತು ರಾಜಕೀಯ ಮತ್ತು ಆಡಳಿತ ಬೇಸಾಗುವ ಸಮಸ್ಯೆಗಳನ್ನು ಮಾತ್ರ ಪತ್ರಿಕೆಗಳು ಜನರಿಗೆ ತೋರಿಸುವುದಲ್ಲ, ಸಾಮಾಜಿಕವಾಗಿ ರಾಜಕೀಯವಾಗಿ ಜನಪ್ರತಿನಿಧಿಗಿರಲಿ ಸಂಘ ಸಂಸ್ಥೆಯಲ್ಲಿ ಉತ್ತಮವಾದ ಕೆಲಸ ಮಾಡಿದಾಗ ಅದನ್ನು ಕೂಡ ಜನರಿಗೆ ತೋರಿಸಿಕೊಂಡು ಉತ್ತಮ ಮಾಡಿ ಕೆಲಸ ಮಾಡಿದ ರಾಜಕಾರಣಿಗೆ ಜನಪ್ರತಿನಿಧಿಗೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಪತ್ರಿಕೆ ಕೂಡ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಾಗೆ ಅತ್ಯುತ್ತಮವಾಗಿ ಇನ್ನೂ ಯಾಕಂತ ಹೇಳಿದರೆ MLAಗಳಿಗೆ MP ಗಳಿಗೆ ತಳಮಟ್ಟದ ಜನಪ್ರತಿನಿಧಿಗೆ ದೊಡ್ಡ ಮಟ್ಟದ ಶಕ್ತಿ ಯಾವುದು, ಬೂಸ್ಟ್ ಯಾವುದು,
ಬಹುಶಃ ಬೆಳಿಗ್ಗೆಯಿಂದ 24 ಗಂಟೆ ತನಕ ಕೆಲಸ ಮಾಡಿಕೊಂಡು ಸರಿಯಾಗಿ ಊಟ ಕೂಡ ಮಾಡದೆ, ತಮ್ಮ ಆರೋಗ್ಯವನ್ನು ಕೂಡ ನೋಡದೆ, ತಮ್ಮ ಮಕ್ಕಳು ಮತ್ತು ಮನೆಯವ್ರನ್ನು ಕೂಡ ಇವತ್ತು ಸರಿಯಾಗಿ ನೋಡದಂಥ ಪರಿಸ್ಥಿತಿಯಲ್ಲಿ ಎಲ್ಲ ಜನಪ್ರತಿ 24 ಗಂಟೆ ಕೆಲಸ ಕೊಡುವಾಗ ಅವನು ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಯಾವುದು? ನಿಮ್ಮ ಪ್ರೀತಿ ವಿಶ್ವಾಸವೇ ಇವತ್ತು ಪ್ರೋತ್ಸಾಹವಾಗಿದೆ. ಅಂಥ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಯಾರು ಉತ್ತಮವಾಗಿ ಕೆಲಸ ಮಾಡ್ತಾರಾ ಅವರಿಗೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಕೂಡ ಅದು ಪತ್ರಿಕೆ ಇವತ್ತು ಜವಾಬ್ದಾರಿ. ನಾವು ಎಷ್ಟು ರಾಜಕಾರಣ ಟೀಕೆ ಮಾಡ್ತೇವೆ ಅಷ್ಟೇ ರಾಜಕಾರಣಿ ಮತ್ತು ಜನಪ್ರತಿ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಕೂಡ ಅದು ಪತ್ರಿಕೆ ಮತ್ತು ಸಮಾಜ ದೊಡ್ಡ ಮಟ್ಟದ ಜವಾಬ್ದಾರಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಉತ್ತಮವಾದ ಸಮಾಜ ಕಟ್ಟಲು ಬಹುಶಃ ಇವತ್ತು ಸೋದರತೆ ಪ್ರೀತಿ ವಿಶ್ವಾಸ ಒಂದು ಚರ್ಚೆಗೆ ಮತ್ತು ಹೊಸ ಚಿಂತನೆಗೆ ಒಂದು ಪ್ರೇರಣೆಯಾಗಿ ತಮ್ಮ ಆ ಕೆಲಸವನ್ನು ಖಂಡಿತವಾಗಿ ವಾರ್ತಾ ಭಾರತೀಯರು ಮಾಡ್ತಾರೆಂಬ ವಿಶ್ವಾಸ ಇವತ್ತು ನನಗೆ ಖಂಡಿತವಾಗಿ ಇವತ್ತು ಇದೆ. ಮಾನವೀಯ ಮೌಲ್ಯ ಎತ್ತಿಡುವಂತಹ ಒಂದು ಜವಾಬ್ದಾರಿ ಪತ್ರಿಕೆಯಾಗಿ ಇವತ್ತು ಈ ಒಂದು ಪ್ರದೇಶದಲ್ಲಿ ವಾರ್ತಾ ಭಾರತಿ ಸರ್ವರ ವಿಶ್ವಾಸ ಗಳಿಸ್ತಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.